ಕಾಪಾಡ್ನಲ್ಲ ಮತ್ತಿನೇನು ಹೌದಲ್ಲ ಹೊಡ್ಬಿಟ್ಟು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದೆ ಇಲ್ಲೇ ಬಿಟ್ಟು ಹೋಗ್ತಾ ಇದೀಯಾ ಲೊಟ್ಟೆ ಮಮ್ಮ ಹೋಗಲೇ ಇವತ್ತೇನೋ ನಂಗೆ ಕಾಪಾಡ್ದೆ ಅವ್ನ್ ಮತ್ತೆ ಬಂದು ಅಟ್ಯಾಕ್ ಮಾಡಿದ್ರೆ ನೀನೇ ಬರ್ತೀಯಾ ಮೊದ್ಲೇ ಗೊತ್ತಾದ್ರೆ ಬರ್ತೀನಿ ಇಲ್ಲ ಅಂದ್ರೆ ನೀನ್ ಅಡ್ರೆಸ್ ಕೊಟ್ಬಿಟ್ಟು ಹೊರಟೋಗ್ಬಿಡು ನಾನೇ ಬರ್ತೀನಿ ಇದೊಳೆ ಕತೆ ಆಯ್ತಲ್ಲಪ್ಪ ಸರಿ ಬರ್ಕೋ ನಂಬರ್ 278 11ನೇ ಕ್ರಾಸು 7ನೇ ಮೇನು ಗಾಂಧಿ ಬಜಾರ್ ಬೆಂಗಳೂರು ಆಮೇಲೆ ಅಡ್ರೆಸ್ ಸಿಕ್ತು ಅಂತ ಕಂಡ್ಕೊಂಡವ್ರಿಗೆಲ್ಲ ಚಪ್ಲಿ ಹೊಡಿಯಕ್ ಹೋಗ್ಬಿಟ್ಯಾ ನಿನಗ್ ಬಂದಿರೋ ಗುರುದಶೆ ಹೊಟ್ಟೋಗುತ್ತೆ ಬರ್ಲಾ ಜೋಪಾನಾಗ್ ಮನೆಗೆ ಹೋಗು ಗುರು ನೀನಂಗ್ ಸಿಕ್ಕದ್ಮೇಲೆ ನನಗ್ ಶುಕ್ರದಶೆ ಸ್ಟಾರ್ಟ್ ಆಯ್ತು ನೊಂದರುನಿ ನೀನು ಏನು ನಿಮಗೇನು ಗಣೇಶ್ ಅವ್ರು ಎಲ್ಲಿ ಎಲ್ಲೋದ್ರು ಈ ನನ್ ಮಗನೇ ಅಡ್ಡ ಬರ್ತೇನೆ ಯಾಕೆ ನಾನ್ ಬೇಡವಾ ನೀವ್ಯಾರು ಸುಬ್ರಹ್ಮಣ್ಯ ಅನ್ಕೊಳ್ಳಿ ಓ ಅವ್ರ ತಮ್ಮನ ಎಲ್ಲಿ ಎಲ್ಲೋ ಆಯ್ಕೊಂಡ್ ತಿನ್ನಕ್ ಹೋಗವನೆ ಯಾರದು ಬಂದ ಪಾಪ ನೀನಾ ನಿನ್ ಬಗ್ಗೆನೆ ಹೇಳ್ತಾ ಇದ್ದೆ ನಮಸ್ಕಾರ ನಮಸ್ಕಾರ ಏನ್ ವಿಷಯ ಅದು ನಾನು ಇವತ್ತಿಂದ ಇಲ್ಲೇ ಇದ್ದೆ ಇಲ್ಲ ಅವತ್ತು ನೀನ ರೌಡಿಗಳಿಗೆ ಹೊಡೆದೆ ಅಲ್ಲ ರೌಡಿಗಳ ಇಲ್ಲ ನೀನೇನೋ ಹೊಡೆದ್ಬಿಟ್ಟು ಬಂದ್ಬಿಟ್ಟೆ ಆದ್ರೆ ಅವರು ಪದೇ ಪದೇ ನನ್ನ ಹಾಸ್ಟೆಲ್ ಬಂದ್ಬಿಟ್ಟು ನಂಗೆ ತುಂಬಾ ತೊಂದರೆ ಕೊಡ್ತಾ ಇದಾರೆ ನೀ ನನ್ ಜೊತೆ ಇದ್ರೆ ಪರವಾಗಿಲ್ಲ ಇಲ್ಲ ಅಂದ್ರೆ ನನ್ ಚೀಲಕ್ಕೆ ಯಾರು ಗ್ಯಾರಂಟಿ ಇನ್ ಮೇಲೆ ನಾನ್ ನಿನ್ ಚೀಲಿಗೆ ಗ್ಯಾರಂಟಿ ಬಾ ಬಾ ಏ ನಿನ್ ಶೀಲ ಕಾಪಾಡೋದಕ್ಕೆ ನಮ್ಮನೇನ್ ಸೇಫ್ಟಿ ಲಾಕರ್ ಅನ್ಕೊಂಡಿದ್ಯಾ ನಡಿ ಆಚೆ ನೀನೇ ಹಿಂಗ ಅಂದ್ಮೇಲೆ ನನ್ ಎಲ್ಲಿ ಹೋಗ್ಲಿ ಅಪ್ಪ ಅಮ್ಮ ಇಲ್ದಿರೋ ಅನಾಥೆ ನಾನು ಅನಾಥೇನ ಅಯ್ಯೋ ಲೇ ಗಣೇಶ ಈ ಹೆಣ್ಣು ಮಗುನ ಕಾಪಾಡಕ್ಕಾಗ್ದೆ ಅವಳ ಕಣ್ಣಲ್ಲಿ ನೀರ್ ಹರಿಸಿದ್ರೆ ನಮ್ಮನ್ ಯಾವನಾರು ಗಂಡ್ಸು ಅಂತಾನೇನಲೇ ಅದಕ್ಕೇನ್ ಮಾಡ್ಬೇಕೀಗ ನಮ್ಮನೇಲಿ ಇದ್ಕೊಳ್ಳಿ ಬಿಡಲ್ಲ ಏಯ್ ನೀನೇನ್ ವಾಚ್ಮ್ಯಾನ್ ಏನೋ ವಾಚ್ಮನೆ ಅನ್ಕೋ ಇಲ್ಲ ನೋಡು ನೋಡು ಒಂದೇ ಒಂದ್ ತಿಂಗಳು ನೀನು ದೊಡ್ಡ ಮನ್ಸ್ ಮಾಡಿದ್ರೆ ನನ್ ಓದಿ ಡಾಕ್ಟರ್ ಆಗ್ಬೋದು ಇಲ್ಲ ಅಂದ್ರೆ ನನ್ ವಿದ್ಯಾಭ್ಯಾಸ ಎಲ್ಲ ಹಾಳ ಹೋಗ್ಬಿಡುತ್ತೆ
ನನ್ ಮೇಲೆ ಪ್ರೀತಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಓದಿನ ಮೇಲಾದ್ರೂ ಅಭಿಮಾನ ಇಟ್ಕೊಂಡು ಹಂಗಿಲ್ ಇಟ್ಕೊಳ್ಳಿ. ಸರಿ, ಒಳಗಡೆ ನಡಿ. ಬನ್ನಿ 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 ಬನ್ನಿ. ಕೃಷ್ಣ, ಹಪ್ಳ ಎಲ್ಲ ಜೋಡ್ಸ. ಬನ್ನಿ ಬನ್ನಿ ಬನ್ನಿ. ಅಲ್ಲ, ನಿಮ್ಮ ಅಪ್ಪ ಅಮ್ಮ ಹೋಗ್ಬಿಟ್ರು ಅಂತ ಹೇಳಿದ್ರಿ, ಪಾಪ ಏನಾಗಿತ್ತು? ಆಯುಸ್ ಮುಗ್ದಿತ್ತು. ಬನ್ನಿ 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 ಬನ್ನಿ. ನೋಡಿ, ಇದೇ ನಿಮ್ ರೂಮು. ನಿಮಗೆ ಯಾವಾಗ ಎಲ್ಲಿ ನಾನು ಬೇಕೋ ಕರೀರಿ. ನೀವು ಕರೀದೆ ಹೋದ್ರು ನಾನೇ ಪರ್ಮನೆಂಟ್ ಆಗಿ ನಿಮ್ ಜೊತೆ ಸೆಟ್ಲ್ ಆಗ್ಬಿಡ್ತೀನಿ. ಊಟ ತಿಂಡಿ ಮಾಡುವಾಗುನ ಅದು ನೀವಿಬ್ರು ಅಣ್ಣ ತಮ್ಮ ಅಂದ್ರಲ್ಲ, ಹುಡ್ಗಿರ್ ನೋಡ್ದಾಗ ಅವ್ರಿಗಿಲ್ದೇ ಇರೋ ಜೊಲ್ ಸುರ್ಸೋ ಬುದ್ಧಿ ನಿಮ್ಗೆ ಯಾಕೋ? ಅದು ನಮ್ಮ ಅಪ್ಪ ಅಮ್ಮ ಹಣ್ಣು ಕೊಟ್ಬಿಟ್ಟು ಪ್ರಪಂಚನೇ ಸುತ್ಕೊಂಬ ಅಂದ್ರು. ಅವನು ಅಪ್ಪ ಅಮ್ಮನ್ನೇ ಸುತ್ಬಿಟ್ಟು ಪಕ್ಕದಲ್ಲಿ ಕೂತ್ಕೊಂಡ್ಬಿಟ್ಟ. ಅದು ಅವನು ಭಕ್ತಿ. ನಾನು ಹೇಳಿದ ತಕ್ಷಣ ಇಡೀ ಪ್ರಪಂಚ ಸುತ್ಕೊಂಡು ಮಲೇಷ್ಯಾ, ಬ್ಯಾಂಕಾಕ್ ಅಂತ ಎಂತಂತೈತಿ. ಸ್ವಲ್ಪ ಜಲ್ ಜಾಸ್ತಿ. ಹೌದು, ನಿಮ್ಮ ಅಪ್ಪ ಅಮ್ಮ ಏನ್ ಮಾಡ್ತಿದ್ರು? ನಮ್ಮಮ್ಮ ಡಾನ್ಸರ್ ಆಗಿದ್ರು, ನಮ್ಮಪ್ಪ ಫೈಟರ್ ಆಗಿದ್ರು. ಎಲ್ಲ ಸಿನಿಮಾದಲ್ಲಿ. ಅಂದ್ರೆ ನಮ್ಮಪ್ಪ ಫೈಟ್ ಶೇಟ್. ಅಮ್ಮ ನಮ್ಮಮ್ಮ ಸಿಲ್ಕ್ ಸ್ಮಿತ. ಏನಿಲ್ಲ, ಸೇಮ್ ಸಿಲ್ಕ್ ತರನೇ ಇದ್ದೀರಾ. ಐ ಆಮ್ ಸಿಲ್ಕ್ ಫ್ಯಾನ್. ಹಾಗಿದ್ರೆ ಅಲ್ಲೇ ಹೋಗಿ ಮೊದ್ಲು ಇಲ್ಲಿಂದ ಜಾಗ ಖಾಲಿ ಮಾಡಿ. ಅಲ್ಲ, ಯೋಚನೆ ಮಾಡಿ, ಮಳೆಗಾಲ, ಗುಡುಗು ಮಿಂಚು ಸಿಡ್ಲು ಡಮಾರ್ ಅಂದ್ರೆ ತಪ್ಕೊಳಕಾದ್ರೂ ಒಬ್ಬ ಗಂಡಸು ಬೇಕಲ್ವಾ? ಬೇಕು ಅಂತ ಯಾರು ಹೇಳಿದ್ದು? ಸಿನಿಮಾದಲ್ಲೆಲ್ಲ ತೋರಿಸ್ತಾರಲ್ಲ. ಗಣೇಶ. ರಮಣ, ಆ ಪಾರ್ಸಲ್ ಎಲ್ಲ ಬೇಗ ಅಂಗಡಿ ಕಳಿಸ್ಬಿಡಿ. ಆಯ್ತಣ್ಣ. ನಮಸ್ಕಾರ ಸರ್. ಏನಪ್ಪಾ? ನನ್ನ ಹತ್ರ ದುಡ್ಡಿಲ್ಲ, ಮಾಲ್ಗಳು ಕೊಟ್ರೆ ಮಾರ್ಕೊಂಬಂದ್ ಕೊಡ್ತೀನಿ. ಲವ್, ದುಡ್ಡಿಲ್ದೆ ಯಾವನಾರು ಮಾಲ್ ಕೊಡ್ತಾನೆ? ಹೋಗ ಹೋಗ. ಸರ್ 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 ಪ್ಲೀಸ್ ಸರ್, ಹಾಗನ್ಬಿಡಿ. ಬೇಕಾದ್ರೆ ಸರ್ಟಿಫಿಕೇಟ್ ಇಟ್ಕೊಂಡು ಮಾಲ್ಗಳು ಕೊಡಿ ಸರ್. ಲವ್, ಇದೇನು ಚಿನ್ನನ ಬೆಳ್ಳಿನ ಇದನ್ನ ಇಟ್ಕೊಂಡು ದುಡ್ಕೊಡಕ್ಕೆ? ಲೇ, ಓದಿದ್ದೀನಂತ್ಯಾ? ಹೋಗಿ ಎಲ್ಲಾರು ಹೋಗಿ ಹೋಗಿ. ಸರ್, ದಯವಿಟ್ಟು ಹಾಗೆ ಮಾಡಿ ಸರ್, ಪ್ಲೀಸ್ ಸರ್. ಹೋಗ. ಸುಬ್ಬು, ನೋಡಲಿ ಯಜಮಾನ್ರಿದ್ದಾರೆ, ಹೋಗಿ ಕೇಳ್ಕೊ ಹೋಗು. ಆಯ್ತು ಸರ್. ಹೋಗು ಸರ್. ಸುಬ್ಬು, ಈ ಹುಡುಗನ್ಗೇನು ಕೊಡ್ಬೇಡ, ಆಚೆ ಕಳ್ಸು. ಸರ್ ಸರ್ ಪ್ಲೀಸ್ ಸರ್, ಹಾಗೆ ಹೇಳ್ಬೇಡಿ ಸರ್. ನೀವು ನನಗೆ ಕೆಲಸ ಕೊಟ್ರೆ ಬೆಳಿಗ್ಗೆ ಇಲ್ಲಿ ಕೆಲಸ ಮಾಡ್ಕೊಂಡು ಸಾಯಂಕಾಲ ದೇವಸ್ಥಾನದಲ್ಲಿ ಪೂಜಾರಿ ಬರಕ್ ಹೇಳಿದಾರೆ ಸರ್. ಅಲ್ಲೂ ಕೆಲಸ ಮಾಡ್ತೀನಿ ಸರ್. ಅದಕ್ಕೆ 50 ಪೈಸಾ ಕೊಟ್ಟು ಈ ಜನ್ವಾರ ತಗೊಂಡ್ಬಂದಿದ್ದೀನಿ ಸರ್. ನೀವೆಲ್ಲ ಹೇಗೆ ಉದ್ಧಾರ ಆಗ್ತೀರಾ? ಏನ್ ಮಾಡ್ಸಿ ಜೀವನ ಮಾಡೋದು ಯಾವನ ಹೇಳ್ಕೊಟ್ಟವ್ ನಿಂಗೆ? ಯಾಕೋ ಈ ವೇಷ ಎಲ್ಲ? ಒಂದ್ಸಲಿ ವೇಷ ಹಾಕೋಕ್ ಶುರು ಮಾಡಿದ್ರೆ ಜೀವನ ಪೂರ್ತಿ ವೇಷ ಹಾಕೊಂಡು ಮೋಸ ಮಾಡ್ಕೊಂಡ್ ಬದುಕ್ಬೇಕಾಗುತ್ತೆ. ಇಷ್ಟೊಳ್ಳೆ ಮಾರ್ಕ್ಸ್ ಎಲ್ಲ ತಗೊಂಡಿದ್ಯಾ, ಚೆನ್ನಾಗ್ ಓದು, ಇನ್ನು ಜಾಸ್ತಿ ಓದು. ಓದೋದನ್ನ ಮಾತ್ರ ಬಿಡಬಾರ್ದಪ್ಪ. ಯಾಕೆ ಸರ್ ಓದ್ಲಿ? ನಮ್ ಕಷ್ಟ ನಿಮಗೇನ್ ಗೊತ್ತು? ಕಾಲೇಜ್ನಲ್ಲಿ ಓದೋದಿಕ್ಕೆ ಸಾವಿರಾರು ಗಟ್ಲೆ ಡೊನೇಷನ್ ಕೇಳ್ತಾರೆ. ನಮ್ಮಮ್ಮ ಮನೆ ಕೆಲಸ ಮಾಡಿ ಮುಸ್ರೆ ತಿಕ್ಕಿ ಕಷ್ಟಪಟ್ಟು ನನ್ನ SLC ತನಕ ಓದಿಸಿದಾರೆ. ಇನ್ನು ಓದ್ಸು ಅಂದ್ರೆ ಅವ್ರು ಹೇಗ್ ಸರ್ ಓದಿಸ್ತಾರೆ? ಮರಿ, ನಿನ್ಗೆ ಹಣ ತಾನೇ ಬೇಕು, ನಾನ್ ಕೊಡ್ತೀನಿ. ಅದೆಷ್ಟು ಖರ್ಚಾದ್ರೂ ಪರವಾಗಿಲ್ಲ. ನೀನ್ ಓದು, ಓದಿ ದೊಡ್ಡ ಮನುಷ್ಯನಾಗು. ಓದ್ತೀಯಾ? ಓದ್ತೀನಿ ಸರ್, ಖಂಡಿತ ಓದ್ತೀನಿ. ಹೋಗು. ಇಷ್ಟು ಕಷ್ಟದಲ್ಲೂ ನಿಮ್ಮಮ್ಮ ನಿಂಗೆ SLC ಅವ್ರಿಗೆ ಓದಿಸಿದಾರಲ್ಲ, ಅವ್ರಿಗೋಗಿ ಹೇಳು, ಅಮ್ಮ ನಾನು ಇನ್ನೂ ಜಾಸ್ತಿ ಓದ್ತೀನಿ ಅಂತ. ಕೇಳಿ ಸಂತೋಷ ಪಡ್ತಾರೆ. ಸರಿ ಸರ್, ಬರ್ತೀನಿ. ಯಾಕಪ್ಪ ಗಣೇಶ, ಇಷ್ಟೊಂದು ಎಮೋಷನಲ್ ಆಗ್ಬಿಟ್ಟಿದ್ಯಾ?